ನಮಸ್ಕಾರ ವೀಕ್ಷಕರೇ. ಅಯೋಧ್ಯೆ ರಾಮ ಮಂದಿರ ವಿಚಾರ ಇಡೀ ದೇಶವೇ ತಲೆ ತಗ್ಗಿಸುವ ಅತ್ಯಂತ ನಂಬಿಕೆ ದ್ರೋಹದ ಕೆಲಸವನ್ನ ಅಯೋಧ್ಯ ರಾಮ ಮಂದಿರದಲ್ಲಿ ಕೆಲಸಕ್ಕಿದ್ದ ಕಳ್ಳರು ಮಾಡಿದ್ದಾರೆ. ಅಲ್ಲಿ ನಡೆದಿರೋ ಕಳ್ಳತನ ಸಾಬೀತಾಗಿದೆ. ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ದೋಚಿರೋದು ಖಾತ್ರಿಯಾಗಿದೆ. ಸಾಲು ಸಾಲು ರಾಜೀನಾಮೆಗಳು, ಸಿಬ್ಬಂದಿ ವರ್ಗದವರನ್ನ ಕಿತ್ತೆಸೆಯೋ ಕೆಲಸಗಳು ಕೂಡ ಆಗ್ತಾ ಇದೆ. ಆದ್ರೆ ಈಗ ಹುಟ್ಟಿರೋ ಪ್ರಶ್ನೆ, ರಾಜಕೀಯವಾಗಿ ಇದು ಹೇಗೆ ಎಫೆಕ್ಟ್ ಕೊಡುತ್ತೆ ಅನ್ನೋದು. ಉತ್ತರ ಪ್ರದೇಶ ಚುನಾವಣೆಗೆ ಇನ್ನೊಂದು ವರ್ಷ ಬಾಕಿ ಇರೋ ಹೊತ್ತಲ್ಲೇ ಈ ಕೆಲಸ ಆಗಿರೋದು ಮೇಲ್ನೋಟಕ್ಕೆ ಬಿಜೆಪಿಗೆ ನೆಗೆಟಿವ್ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ಇದು ಅಖಿಲೇಶ್ ಅಥವಾ ಉಳಿದ ಪಕ್ಷಗಳಿಗೆ ಪಾಸಿಟಿವ್ ಆಗಲಿದೆಯಾ ಅನ್ನೋದು ಈಗ ಹುಟ್ಟಿರೋ ಪ್ರಶ್ನೆ. ಅಯೋಧ್ಯೆ ವಿಚಾರದಲ್ಲಿ ರಾಜಕೀಯ ನಿಲುವುಗಳು ಹೇಗಿವೆ, ಜನರು ಹೇಳ್ತಾ ಇರೋದೇನು, ಅಪೋಸಿಷನ್ ಪಾರ್ಟಿಗಳ ವಾದವೇನು, ಇದೆಲ್ಲದರ ಜೊತೆಗೆ ಕೇಸ್ನ ಸದ್ಯದ ಒಂದಷ್ಟು ಮಾಹಿತಿಗಳನ್ನ ಕೂಡ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಮ್ಮೆ ಪಾರ್ವತಿ ದೇವಿ ಪರಮಶಿವನ ಬಳಿ ಬಂದು ಒಂದು ಪ್ರಶ್ನೆಯನ್ನ ಮುಂದಿಡ್ತಾಳೆ. ರಾವಣ ಸೀತೆಯನ್ನ ಅಪಹರಿಸಿದ, ಇದು ಅತಿ ಪಾಪ ಎನಿಸ್ಕೊಳ್ಳುತ್ತೆ, ಆದ್ರೆ ಯಾಕೆ ನೀವು ಅದನ್ನ ಮಹಾಪಾಪ ಅಂತ ಪರಿಗಣಿಸಿದ್ರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾಳೆ. ಅದಕ್ಕೆ ಮಹಾಶಿವ, ಒಂದು ವೇಳೆ ರಾವಣ ಖುದ್ದು ರಾವಣನಾಗಿಯೇ ಸೀತೆಯನ್ನ ಅಪಹರಿಸಿದ್ರೆ ಬಹುಶಃ ನಾನು ಕ್ಷಮಿಸ್ತಾ ಇದ್ನೇನು. ಆದ್ರೆ ರಾವಣ ಒಬ್ಬ ಸಾಧುವಿನ ವೇಷದಲ್ಲಿ ಹೋಗಿ ಈ ಕೃತ್ಯವನ್ನ ಎಸಗಿದ್ದ. ಇದು ಸಾಧುಗಳ ಮೇಲೆ ಹಾಗೂ ಇಡೀ ಸನಾತನ ಧರ್ಮದ ನಂಬಿಕೆ ಮೇಲೆ ಧಕ್ಕೆ ತರೋ ಕೆಲಸ. ಆದ್ರಿಂದ ಇದು ಮಹಾಪಾಪ ಅಂತ ಉತ್ತರವನ್ನ ಕೊಡ್ತಾನಂತೆ. 500 ವರ್ಷಗಳ ಹಿಂದೆ ವಿದೇಶದಿಂದ ಬಂದ ರಾಕ್ಷಸರು ರಾಮ ಮಂದಿರವನ್ನ ಕೆಡವಿದ್ದು ಇತಿಹಾಸ. ಆದ್ರೆ ಅದರ ವಿರುದ್ಧ ಸತತ ಹೋರಾಟ ನಡೆಸಿ ಪ್ರಾಣವನ್ನೇ ಕೊಟ್ಟು ಅಲ್ಲಿ ರಾಮನ ಅಸ್ತಿತ್ವವನ್ನ ಪುನಃ ಸ್ಥಾಪಿಸಿದ್ರೆ ಈಗ ಅಲ್ಲಿ ಕಳಂಕ ತಂದಿರೋದು ಹೊರಗಿನವರಲ್ಲ, ನಮ್ಮವರೇ. ಆದ್ರಿಂದ ರಾಮ ಮಂದಿರದ ಒಳಗಿನ ಮಹಾಪಾಪದ ಕೆಲಸ ಈಗ ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಕಳ್ಳತನ ನಡೆದಿರೋದು ಸಾಬೀತಾಗಿದೆ. ಕಳೆದ 1 ವಾರಗಳಿಂದ ನಡೀತಾ ಇರೋ ಡೆವಲಪ್ಮೆಂಟ್ ಗಳನ್ನ ರೀಕಾಲ್ ಮಾಡಿದ್ರೆ ಆರೋಪ ಬರ್ತಾ ಇದ್ದ ಹಾಗೆ ಯೋಗಿ ಸರ್ಕಾರ SIT ರಚನೆ ಮಾಡಿ ಮುಕ್ತ ತನಿಖೆಗೆ ಆದೇಶವನ್ನ ಕೊಡ್ತು. ಈ ತನಿಖೆಯಲ್ಲಿ ಒಂದರ ನಂತರ ಒಂದು ಸ್ಫೋಟಕ ವಿಚಾರಗಳು ಬಂದಿವೆ, ಬರ್ತಾನೆ ಇವೆ. ಈ ಕಳ್ಳತನ ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇತ್ತು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಒಳಗಡೆ ನಡೆದ ಈ ಕೃತ್ಯಗಳಿಗೆ ಸಿಕ್ಕ CCTV ಪುರಾವೆಗಳು ಎಲ್ಲವೂ ಕೂಡ ಈ ಪಾಪದ ಕೆಲಸವನ್ನ ಬಿಚ್ಚಿಡ್ತಾ ಇವೆ. ಕೆಲ ಧರ್ಮದ್ರೋಹಿಗಳಂತೂ ಕೋಟಿ ಕೋಟಿ ಮೌಲ್ಯದ ಬಂಗಲೆ ಆಸ್ತಿ ಮಾಡಿಕೊಂಡು ಓಡಾಡಿದ್ದು ಕೂಡ ಈಗ ಬಟಾ ಬಯಲಾಗಿದೆ. ಇದು ನೇರವಾಗಿ ಜನರ ನಂಬಿಕೆಗೆ ಧಕ್ಕೆ ತರೋ ಕೆಲಸ ಆಗಿರೋದ್ರಿಂದ ಇದನ್ನ ಜನರು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇರೋ ವಿಚಾರ. ವಿಪಕ್ಷಗಳ ಕಡೆಗೆ ನೋಡಿದ್ರೆ ಆಲ್ರೆಡಿ ಇದನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರಮುಖ ರಾಜಕೀಯ ಎದುರಾಳಿಯಾಗಿರೋ ಅಖಿಲೇಶ್ ಅತ್ಯಂತ ಘೋರ ಕೃತ್ಯವೊಂದು ರಾಮ ಮಂದಿರದಲ್ಲಿ ನಡೆದಿದೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ. ಯೋಗಿ ಆದಿತ್ಯನಾಥ್ ಹಾಗೂ ವಿಶ್ವ ಹಿಂದೂ ಪರಿಷತ್ ಇದಕ್ಕೆ ಉತ್ತರವನ್ನ ಕೊಡಬೇಕು. ಇದು ಪಾರದರ್ಶಕ ತನಿಖೆ ಆಗ್ಬೇಕು. ಅಲ್ಲಿ ನಡೆದಿರೋ ಎಲ್ಲಾ ಕಳ್ಳ ವ್ಯವಹಾರಗಳ ಬಗ್ಗೆ ಮಾಹಿತಿಗಳನ್ನ ಜನರ ಮುಂದೆ ಬಿಚ್ಚಿಡಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಈ ಕೇಸ್ ಕುರಿತಂತೆ ಆದಷ್ಟು ಬೇಗ ಹಿಯರಿಂಗ್ ಆಗ್ಬೇಕು ಅಂತ ಕೋರ್ಟ್ ಮೇಲೆ ಒತ್ತಡ ಹಾಕುವ ಕೆಲಸ ಕೂಡ ಅಖಿಲೇಶ್ ಕಡೆಯಿಂದ ಆಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಬಿಜೆಪಿ ಪಾರದರ್ಶಕ ತನಿಖೆ ಆಗೇ ಆಗುತ್ತೆ. ಆದ್ರೆ ಅಖಿಲೇಶ್ ಈ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. 2027ರಲ್ಲಿ ಎಲೆಕ್ಷನ್ ಇದೆ, ಇನ್ನೂ ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ಈಗ ಇದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ ಅಂತ ಡಿಫೆಂಡ್ ಮಾಡ್ತಾ ಇದ್ದಾರೆ. ಇದು ಈ ಕೇಸ್ನ ಸದ್ಯದ ಸ್ಟೇಟಸ್. ಈಗ ಈ ಆರೋಪಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಷ್ಟು ಅಸಲಿ ವಿಷಯಗಳು ಅರ್ಥವಾಗುತ್ತೆ. ಮೊದಲನೇದಾಗಿ ಅಖಿಲೇಶ್ಗೂ ರಾಮ ಮಂದಿರಕ್ಕೂ ಸಂಬಂಧ ಏನು ಅನ್ನೋದು. ಅವರ ತಂದೆ CM ಆಗಿದ್ದಾಗ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರ ಮೇಲೆ ಗುಂಡು ಹಾರಿಸಿ ಕೊಂದ ಆರೋಪವನ್ನ ಹೊತ್ತವರು. ಅಖಿಲೇಶ್ ತಮ್ಮ ಜೀವನದುದ್ದಕ್ಕೂ ಯಾವತ್ತೂ ರಾಮ ಮಂದಿರ ಕಟ್ಟಬೇಕು ಆಗಬೇಕು ಅಂತ ಆಸೆ ಪಟ್ಟವರಲ್ಲ, ಅದಕ್ಕೆ ಬೆಂಬಲಿಸಿದವರು ಅಲ್ಲ. ಅವಕಾಶ ಸಿಕ್ಕರೆ ತಾವೇ ಅದಕ್ಕೆ ಅಡ್ಡ ನಿಂತು ರಾಮ ಮಂದಿರ ನಿರ್ಮಿಸದಂತೆ ತಡೆಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದವರು. ಇಂಥ ಅಖಿಲೇಶ್ಗೆ ಈಗ ದಿಢೀರ್ ಅಂತ ರಾಮ ಮಂದಿರದ ಮೇಲೆ ಕಾಳಜಿ ಪ್ರೀತಿ ಬರ್ತಾ ಇದೆ ಅಂದ್ರೆ ಇದು ರಾಜಕೀಯ ದುರುದ್ದೇಶ ಅನ್ನೋದು ಎಲ್ಲರಿಗೂ ಕ್ಲಿಯರ್ ಆಗ್ತಾ ಇದೆ. ಅಲ್ಲದೆ ಈ ಪ್ರಕರಣದ ಬಗ್ಗೆ ಅಖಿಲೇಶ್ ಜಾಸ್ತಿ ಮಾತಾಡ್ತಾ ಇದ್ದಂತೆ ನೀವು ರಾಮ ಮಂದಿರಕ್ಕೆ ವಿಸಿಟ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯೂ ಬಂದಿದೆ. ಅದಕ್ಕೆ ಅವರು ಯಾವಾಗ್ಲೂ ಹೋಗಿದ್ದೆ, ಆಮೇಲೆ ಹೋಗಿಲ್ಲ ಅನ್ನೋ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ದೇಶದಾದ್ಯಂತ ರಾಮ ಮಂದಿರ ವಿಚಾರ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರೆ ಮೂಲಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕಿಸೋ ಕೆಲಸಗಳಾಗ್ತಾ ಇದೆ. ಕಾಂಗ್ರೆಸ್ ಹಾಗೂ ವಿಪಕ್ಷ ಬೆಂಬಲಿತ ಹಾಗೂ ಭಾರತ ವಿರೋಧಿ, ಹಿಂದೂ ವಿರೋಧಿ ಎಡಚರ ಎಕೋಸಿಸ್ಟಮ್ ಈ ವಿಷಯವನ್ನ ಹೈಲೈಟ್ ಮಾಡ್ತಾ ಇವೆ. ದುರಂತ ಏನಂದ್ರೆ ಇವರು ಯಾರು ಕೂಡ ರಾಮ ಮಂದಿರಕ್ಕಾಗಿ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ, ಬೆಂಬಲವನ್ನು ಕೊಟ್ಟಿಲ್ಲ. ಆದ್ರೆ ಈಗ ಮಾತ್ರ ತಮ್ಮದೇ ದುಡ್ಡು ಹೋಯ್ತೇನೋ ಅನ್ನೋ ಹಾಗೆ ಬಾಯಿ ಬಡಿದುಕೊಂಡು ಪೋಸ್ಟ್ ಹಾಕ್ತಾ ಇದ್ದಾರೆ. ಇದೊಂಥರ ರೈತರು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇರುವಾಗ ರೈತರ ಹೆಸರಲ್ಲಿ ಅಪಾಪೋಲಿಗಳು ಕೆಲವೊಮ್ಮೆ ಹಾದಿ ಬೀದಿ ರಂಪ ಮಾಡೋ ಹಾಗೆ ಯಾರದ್ದೋ ಬಗ್ಗೆ ಇನ್ಯಾರೋ ತಲೆ ಕೆಡಿಸಿಕೊಂಡಿರುವಂತಾಗಿದೆ.
ಆದ್ರಿಂದ ರಾಮ ಮಂದಿರ ಇಶ್ಯೂ 2027 ಉತ್ತರ ಪ್ರದೇಶ ಎಲೆಕ್ಷನ್ ನಲ್ಲಿ ಪ್ರಮುಖ ವಿಚಾರ ಆಗುವುದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಇದು ಅಖಿಲೇಶ್ಗೆ ಯಾವ ರೀತಿ ಲಾಭ ಕೊಡುತ್ತೆ ಅನ್ನೋ ಮುನ್ನ ಇನ್ನೊಂದು ಪ್ರಮುಖ ವಿಷಯವನ್ನ ನೋಡ್ಬೇಕಾಗತ್ತೆ. ಈ ಪ್ರಕರಣದ ಬಗ್ಗೆ ವಿಪಕ್ಷಗಳು ದನಿ ಏರಿಸ್ತಾ ಇದ್ದ ಹಾಗೆ ಅದನ್ನ ತಳ್ಳಿ ಹಾಕೋ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ಲಿಲ್ಲ. ಇದು ಮೊದಲ ಪ್ಲಸ್ ಪಾಯಿಂಟ್ ಎನ್ನಿಸ್ಕೊಳ್ಳುತ್ತೆ. ಆರೋಪ ಬರ್ತಾ ಇದ್ದ ಹಾಗೆ ಮೊದಲು SIT ಯನ್ನ ರಚನೆ ಮಾಡಿದ್ರು. ಅದಾದ ಬಳಿಕ ಕೂಡ ನೆಗೆಟಿವ್ ಆಗೋದನ್ನ ತಪ್ಪಿಸೋದಕ್ಕೆ ಎಲ್ಲವನ್ನೂ ಒಳಗೊಳಗೆ ಅಡ್ಜಸ್ಟ್ ಮಾಡಿಕೊಂಡು ಯಾವ ಕಳ್ಳತನ ಕೂಡ ನಡೆದಿಲ್ಲ, ಎಲ್ಲವೂ ಸುಳ್ಳು ಅಂತ ಸೆಟಲ್ ಮಾಡೋ ಅವಕಾಶ ಯೋಗಿ ಸರ್ಕಾರಕ್ಕೆ ಇತ್ತು. ಆದ್ರೆ ಆ ತಪ್ಪನ್ನ ಮಾಡ್ಲಿಲ್ಲ. ಬದಲಾಗಿ ಪಾರದರ್ಶಕ ತನಿಖೆಗೆ ಅವಕಾಶ ಕೊಟ್ರು. ಅದಾದ ಬಳಿಕವೂ ಸಣ್ಣ ಮಟ್ಟದಲ್ಲಿ ಲೂಟಿ ನಡೆದಿದೆ, ಎಲ್ಲವನ್ನು ಸರಿ ಮಾಡಿದ್ದೀವಿ, ಇನ್ನು ಮುಂದೆ ಹೀಗಾಗಲ್ಲ ಅಂತ ಹೇಳಿಸೋ ಅವಕಾಶ ಕೂಡ ಇತ್ತು. ಆದ್ರೆ ಅಂತ ಕೆಲಸಗಳನ್ನ ಮಾಡದೆ ನೂರಾರು ಕೋಟಿ ಹಗರಣ ನಡೆದಿದೆ. ಎಷ್ಟು ಸಲ ಕಳ್ಳತನ ಆಗಿದೆ, ಯಾರೆಲ್ಲ ಕದ್ದಿದ್ದಾರೆ, ಪ್ರಭಾವಿಗಳು ಕೂಡ ಅದರಲ್ಲಿ ಇದ್ದಾರೆ, ಹಾಗೂ ಹೇಗೆಲ್ಲ ಕದೀತಾ ಇದ್ರು, ಈ ರೀತಿಯ ಎಲ್ಲಾ ವಿಚಾರಗಳು ಪಬ್ಲಿಕ್ ಆಗುವಂತೆ ಮಾಡಿದ್ದಾರೆ. ಇದು ಯೋಗಿ ಸರ್ಕಾರದ ಮೇಲೆ ನೆಗೆಟಿವ್ ಶೇಡ್ ಅನ್ನ ತಪ್ಪಿಸ್ತಾ ಇದೆ. ಇನ್ನು 2027 ಎಲೆಕ್ಷನ್ ಅಖಾಡಕ್ಕೆ ಹೋಗುವಾಗ ಅಖಿಲೇಶ್ ಪದೇ ಪದೇ ರಾಮ ಮಂದಿರ ವಿಚಾರವನ್ನ ಎತ್ತಿದ್ರೆ ಅದರಿಂದ ಹಿಂದೂ ವೋಟ್ಗಳು ಟರ್ನ್ ಆಗುತ್ತಾ ಅಂತ ಕೇಳಿದ್ರೆ ಡೌಟು ಅಂತಲೇ ಹೇಳಲಾಗ್ತಾ ಇದೆ. ಯಾಕೆ ಅಂದ್ರೆ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಮುಂಚೆಯೇ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಬಂದಿದೆ. ಅಲ್ಲದೆ ರಾಮ ಮಂದಿರ ಕಟ್ಟಿದ ಬಳಿಕವೂ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲಾಗಿದೆ. ಆದ್ರಿಂದ ಉತ್ತರ ಪ್ರದೇಶ ಜನರು ರಾಮ ಮಂದಿರವನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ನಿರ್ಧಾರ ಮಾಡೋದಿಲ್ಲ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಅಂದಹಾಗೆ 2017 ಯೋಗಿ ಸಿಎಂ ಆಗೋದಕ್ಕೂ ಮುನ್ನ ಅಲ್ಲಿ ಇದ್ದಿದ್ದು ಸಮಾಜವಾದಿ ಪಕ್ಷವೇ. ಅಲ್ಲಿಂದ ಬಿಜೆಪಿಯತ್ತ ಬರುವಾಗ ಜನರು ಬದಲಾವಣೆಯನ್ನ ಬಯಸಿದ್ದು ಮಾತ್ರವಲ್ಲ, ಹಳೆ ಪಕ್ಷಗಳನ್ನ ರಿಜೆಕ್ಟ್ ಮಾಡಿ ಬಂದ್ರು. ಸತತ 2ನೇ ಬಾರಿ ಸರ್ಕಾರ ರಚಿಸುವಾಗ್ಲೂ ಯೋಗಿ ಜನರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಆದ್ರಿಂದ ಉತ್ತರ ಪ್ರದೇಶದಲ್ಲಿ ಆಡಳಿತದಲ್ಲಿ ಈ ವಿಚಾರ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಕಡಿಮೆ. ಒಂದು ವೇಳೆ ಇದು ಯೋಗಿ ಸರ್ಕಾರಕ್ಕೆ ಮುಖಭಂಗ ತರಿಸಿದ್ರು ಅದರ ಲಾಭ ಕೇವಲ ಅಖಿಲೇಶ್ಗೆ ಹೋಗೋದಿಲ್ಲ. ಅಖಿಲೇಶ್ಗಿಂತ ಹೆಚ್ಚಾಗಿ ಈ ಬಾರಿ ಮಾಯಾವತಿಯ BSPಗೆ ಪ್ಲಸ್ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಓವರ್ ಆಲ್ ಆಗಿ ಈ ಇಶ್ಯೂ ಭಾರತಕ್ಕೆ ಡ್ಯಾಮೇಜ್ ತರಿಸೋದಂತೂ ಸುಳ್ಳಲ್ಲ. ಯಾಕಂದ್ರೆ ರಾಮ ಮಂದಿರ ಓಪನಿಂಗ್ ಹೊತ್ತಲ್ಲಿ ವಿದೇಶಿ ಎಡಚರ ಮಾಧ್ಯಮಗಳು ಮಾಡಿದ್ದ ನೆಗೆಟಿವ್ ವರದಿಗಳು ಒಂದೆರಡಲ್ಲ. ಕೊನೆಗೂ ನಮ್ಮ ಕೈಯಲ್ಲಿ ರಾಮ ಮಂದಿರವನ್ನ ತಪ್ಪಿಸೋದಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಹತಾಶೆ ಯಾರಿಗೆಲ್ಲ ಇದೆ ಅನ್ನೋದನ್ನ ಆಗ್ಲೇ ಜನರು ಅರ್ಥ ಮಾಡ್ಕೊಂಡಿದ್ರು. ಈಗ ಅಂತ ಅಂತರ ಪಿಶಾಚಿಗಳಿಗೆ ಹಾಲು ಕುಡಿದಂತ ಸಮಾಧಾನ ಈ ಒಂದು ಕಳ್ಳತನದಿಂದ ಆಗ್ತಾ ಇದೆ. ಸದ್ಯ SIT ವರದಿಯಲ್ಲಿ ಬೆಳಕಿಗೆ ಬರ್ತಾ ಇರೋ ಘಟನೆಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ತಪ್ಪಿತಸ್ಥರನ್ನ ಬಚಾವ್ ಮಾಡೋದು ಕಷ್ಟದ ಮಾತು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸರಿಯಾಗಿ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ವಿಪಕ್ಷಗಳ ಆರೋಪಕ್ಕೆ ಸೆಡ್ಡು ಹೊಡೆಯುವಂತ ಅಪ್ಡೇಟ್ ರಾಮ ಮಂದಿರದ ವಿಚಾರದಲ್ಲಿ ಬಂತು ಅಂದ್ರೆ ಮತ್ತೆ ಇದರಿಂದ ಬೇರೆಯವರು ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಕಷ್ಟ ಎನ್ನಿಸ್ತಾ ಇದೆ. ಇನ್ನು ಈ ಇನ್ಸಿಡೆಂಟ್ ಭಾರತದ ಎಲ್ಲಾ ದೇಗುಲಗಳ ಮೇಲೂ ಗಮನ ಹರಿಸುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಸರ್ಕಾರಗಳು ದೇವಸ್ಥಾನದ ಹಣ ದೋಚೋದಕ್ಕೆ ಬಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾಗ ಟ್ರಸ್ಟ್ ಮೂಲಕವಾದ್ರೂ ನಮ್ಮ ಹಣವನ್ನ ಉಳಿಸಿಕೊಳ್ಳಬಹುದು ಅನ್ನೋ ಟ್ರಸ್ಟ್ ಹಿಂದೂಗಳಲ್ಲಿ ಇತ್ತು. ಆದ್ರೆ ರಾಮನ ಭಯವೂ ಇಲ್ಲದ ಈ ಕೀಚಕರು ಒಳಗೆ ಇದ್ದು ತಿಜೋರಿ ತುಂಬಿಸಿಕೊಳ್ಳೋ ಕೆಲಸ ಮಾಡಿದ್ದಾರೆ. ಮೊದಲು ನಮ್ಮೊಳಗೆ ಇರೋ ಈ ಜಂತುಗಳನ್ನ ಹೊಸಕಿ ಹಾಕಬೇಕು ಅನ್ನೋದು ಜನರ ಮಾತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.